ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಒಂದು ನೈಜ ಕಥೆಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ, ತಾಯಿಯ ಪ್ರೀತಿ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ನಿಜವಾದಂಥ ಕತೆ. ಒಂದು 4 ದಿನಗಳ ಹಿಂದೆ ಒಂದು ಹುಡುಗ ಆಕ್ಸಿಡೆಂಟ್ನಲ್ಲಿ ತೀವ್ರವಾಗಿ ತಲೆಗೆ ಪೆಟ್ಟು ಬಿದ್ದು ಆಸ್ಪತ್ರೆಗೆ ದಾಖಲಾಗಿರ್ತಾನೆ. ಆ ಮಗನನ್ನು ನೋಡಲಿಕ್ಕೆ ತಾಯಿ ತುಂಬ ಪ್ರಯತ್ನ ಪಡ್ತಾರೆ, ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ನನ್ನ ಮಗನ ನಾನು ನೋಡಬೇಕು ಅಂತ. ಆದರೆ ಕುಟುಂಬದವ್ರು ಏನು ಮಾಡ್ತಾರೆ ಅಂದರೆ, ಮಗನ ಪರಿಸ್ಥಿತಿ ಆ ತಾಯಿಗೆ ಗೊತ್ತಾದರೆ ತಾಯಿ ಎಲ್ಲೂ ಮನಸ್ಸು ಬೇಸರ ಮಾಡ್ಕೊಳ್ತಾರಂತ ಆಸ್ಪತ್ರೆಗೆ ಕರೆದುಕೊಂಡೇ ಹೋಗಲ್ಲ. ಮಗ ಬರ್ತಾನೆ, ಚೆನ್ನಾಗಿದ್ದಾನೆ, ಸದ್ಯದಲ್ಲೇ ನಿಮ್ಮ ಮಗ ಬರ್ತಾನೆ ಅಂತ ಪದೇ ಪದೇ ಹೇಳ್ತಿದ್ರು. 1 ದಿನ ನೋಡಿದರು, 2 ದಿನ ನೋಡಿದರು. ಕೊನೆ ಕ್ಷಣದಲ್ಲಿ ಆ ತಾಯಿ ಗೊತ್ತಾಗುತ್ತೆ, ಬಹುಶಃ ನನ್ನ ಮಗ ಬದುಕೋದು ತುಂಬ ಕಷ್ಟ, ನನ್ನ ಮಗ ಕೊನೆ ಕ್ಷಣದಲ್ಲಿ ಇದ್ದಾನಂತ ಆ ತಾಯಿಗೇನೋ ಗೋಚರಿಸುತ್ತೆ ಅನಿಸುತ್ತೆ. 3-4 ದಿನ ಆದರೂ ಕೂಡ ಅದೇ ಮಾತನ್ನು ಹೇಳಿದಾಗ ಆ ತಾಯಿ 1 ದಿನ ಮಧ್ಯಾಹ್ನ ಹಸುವನ್ನು ಕಟ್ಟೋಕೆ ಹೊರಗಡೆ ಹೋಗ್ತೀನಂತ ಹೋಗ್ತಾರಂತೆ. ಮಧ್ಯಾಹ್ನ ಹಸುವನ್ನು ಕಟ್ಟಲಿಕ್ಕೆ ಹೋದವರು ವಾಪಸ್ ಬರೋದೇ ಇಲ್ಲ. ಮನೆಯವರೆಲ್ಲ ಹುಡ್ಕೊಂಡು ಹೋಗ್ತಾರೆ. ಆ ಬಳಿಕ ಗೊತ್ತಾಗುತ್ತೆ, ಆ ತಾಯಿ ಅಲ್ಲೇ ಪಕ್ಕದಲ್ಲಿರುವಂಥ ಕೆರೆಗೆ ಹಾರಿ ಜೀವವನ್ನು ಕಳ್ಕೊಳ್ತಾರಂತ. ಇದಾದ 1 ದಿನದ ಬಳಿಕ ಮಗನು ಕೂಡ ಸಾವನ್ನಪ್ತಾನೆ. ನಾನು ಕೇಳೋದಿಷ್ಟೆ, ಒಂದು ಜೀವಕ್ಕೋಸ್ಕರ ಇನ್ನೊಂದು ಜೀವ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತಂದರೆ ತಾಯಿ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇನ್ಯಾವುದೂ ಇಲ್ಲ ಬಂಧುಗಳೇ. ತನ್ನ ಮಗ ಬರಲ್ಲ, ತನ್ನ ಮಗ ಕೊನೆ ಕ್ಷಣದಲ್ಲಿದ್ದಾನೆ, ತನ್ನ ಮಗ ಬದುಕಲ್ಲ ಅಂತ ಗೊತ್ತಾಗಿದ್ದ ಕೂಡಲೇ ಆ ತಾಯಿ ಆಸ್ಪತ್ರೆಗೂ ಕರ್ಕೊಂಡು ಹೋಗಲ್ಲ ಅಂತ ಗೊತ್ತಾದ ಕೂಡಲೇ ಕೆರೆಗಾರಿ ಜೀವವನ್ನು ಕಳ್ಕೊತಾರೆ. ನಾನು ಪ್ರತಿ ಬಾರಿ ಒಂದು ಮಾತು ಹೇಳ್ತಿರ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ಬೇಡ್ರಪ್ಪ, ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅಂತ. ಆ್ಯಂಡ್ ಇಂತಹ ಕಥೆಗಳನ್ನ ಕೇಳಿದಾಗ ನನಗೆ ಏನು ಅನ್ಬೇಕಂತ ಗೊತ್ತಾಗಲ್ಲ. ಮಗನಿಗೋಸ್ಕರ ತಾಯಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾರಂದರೆ ಈ ತಾಯಿ ಪ್ರೀತಿಗಿಂತ ಮಿಗಿಲಾದ ಸಂಪತ್ತು ಮತ್ತು ಯಾವುದೂ ಇಲ್ಲ ಬಂಧುಗಳೇ. ತಂದೆಯ ಹೆಗಲು, ತಾಯಿಯ ಮಡಿಲು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಳಗಳು. ಆ್ಯಂಡ್ ಅದನ್ನು ಜೀವನ ಪರ್ಯಂತ ಕಾಪಾಡಿಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಮನಸ್ಸು ಒಂದು ಬಾರಿ ದುಃಖದಿಂದ ತೇಲಾಡ್ತು ಈ ಕಥೆಗಳನ್ನು ಕೇಳಿದಾಗ. ಇದು ಎಲ್ಲೋ ಹತ್ತಿರದಲ್ಲಿ, ದೂರದಿಂದ ನಡೆದಿರುವಂಥ ಕಥೆಗಳಲ್ಲ, ಹತ್ತಿರದಲ್ಲಿ ನಡೆದಿರುವಂಥ ಕಥೆಗಳು. ಹತ್ತಿರದಲ್ಲಿ ಇಂಥ ಕಥೆಗಳನ್ನು ಕೇಳಿದಾಗ ಇಲ್ಲೂ ಕೂಡ ಇಂತಹ ಘಟನೆಗಳು ನಿಜ ಜೀವನದಲ್ಲಿ ನಡೆಯುತ್ತಾ ಅಂದಾಗ ಭಾರವಾದ ಮನಸ್ಸಿನಲ್ಲೇ ಕೆಲವೊಂದು ಬಾರಿ ಮಾತಾಡಬೇಕಾಗುತ್ತೆ. ತಾಯಿಯ ಪ್ರೀತಿಯ ಬಗ್ಗೆ ಒಂದು ಚಿಕ್ಕದಾದ ಮಾತು ಬಂಧುಗಳೇ. ಒಂದು ಕತೆ ಹೇಳ್ತೀನಿ ಕೇಳಿ. ಒಂದಿನ ಭಗವಂತ ಗಂಟು ಕಟ್ಟಿದ ಚೀಲವನ್ನು ಒಂದು ವ್ಯಕ್ತಿಗೆ ಕೊಡ್ತಾನಂತೆ. ಆ ವ್ಯಕ್ತಿಗೆ ಕೊಟ್ಟಾಗ ಒಂದು ಮಾತು ಹೇಳ್ತಾನಂತೆ, ಇದರಲ್ಲಿ ಎಲ್ಲ ಇದೆ, ನಿನ್ನ ಜೀವನಕ್ಕೆ ಏನು ಬೇಕು, ನಿನ್ನ ಜೀವನ ಸಾಕಾಗುವಷ್ಟು ಈ ಚೀಲದಲ್ಲಿದೆ. ನಿನಗೇನೂ ಇಲ್ಲದಿದ್ದಾಗ ಅಥವಾ ನಿನಗೆ ನೋಡ್ಬೇಕನ್ನಿಸ್ದಾಗ, ಇಲ್ಲ ಜೀವನವನ್ನು ಏನಂತ ಸವಿಬೇಕನ್ನಿಸ್ದಾಗ ಈ ಚೀಲವನ್ನು, ಗಂಟು ಕಟ್ಟಿದ ಚೀಲವನ್ನು ತೆಗೆಯಂತ. ಬಹುಶಃ ಆ ವ್ಯಕ್ತಿ ಆ ಗಂಟು ಕಟ್ಟಿದ ಚೀಲವನ್ನು ತೆಗೆಯೋದಿಲ್ಲ, ತನ್ನ ಪಕ್ಕದವನ ಚೀಲದಲ್ಲಿ ಏನಿದೆ ಅಂತ ಜೀವನ ಪೂರ್ತಿ ಕಳೀತಾನಂತೆ. ಕೊನೆಗೆ ಆ ವ್ಯಕ್ತಿ ಸಾಯುವಂಥ ಸಂದರ್ಭ ಭಗವಂತ ಬರ್ತಾನಂತೆ ಕರ್ಕೊಂಡು ಹೋಗ್ಲಿಕ್ಕೆ. ಆವಾಗ ಆ ವ್ಯಕ್ತಿ ಹೇಳ್ತಾನಂತೆ, ನಾನಿನ್ನು ನನ್ನ ಜೀವನ ಏನಂತ ನೋಡೇ ಇಲ್ಲ ಭಗವಂತ, ನನ್ನನ್ನು ಯಾಕಯ್ಯ ಕರ್ಕೊಂಡು ಹೋಗ್ತೀಯಂತ. ಅದಕ್ಕೆ ಆ ಭಗವಂತ ಹೇಳ್ತಾನಂತೆ, ಲೋ ಪುಣ್ಯಾತ್ಮ, ಜೀವನ ಪೂರ್ತಿ ಸುಖವಾಗಿರಲಿ ಅಂತ ಒಂದು ಗಂಟು ಕಟ್ಟಿದ ಚೀಲವನ್ನು ಕೊಟ್ಟೆ. ಆದರೆ ನೀನು ನಿನ್ನ ಚೀಲದಲ್ಲಿದೇನಂತ ನೋಡೋದು ಬಿಟ್ಟು ಪಕ್ಕದವನ ಚೀಲದಲ್ಲಿ ಏನಿದೆ ಅಂತ ನೋಡ್ತಾ ನಿನ್ನ ಜೀವನವನ್ನು ಕಳ್ಕೊಂಡೆ. ನಿನಗೆ ಯಾಕಯ್ಯ ಈ ಜೀವನ ಅಂತ. ಎಷ್ಟೋ ಸಲ ನಮಗೆ ಒಂದೊಳ್ಳೆ ಅವಕಾಶಗಳು ಸಿಕ್ಕಿರುತ್ತೆ, ಅದನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಳೋದಿಲ್ಲ. ಮೊನ್ನೆ ನನಗೆ ಈ ಕತೆ ಹೇಳಲಿಕ್ಕೆ ನನ್ನ ಕಾರಣ ಇಷ್ಟೇ. ಮೊನ್ನೆ ನಂದು ಫೇಸ್ಬುಕ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ಸರ್ ತುಂಬ ಕಷ್ಟದಲ್ಲಿದ್ದೇನೆ. ಹೌದಾ, ಏನಾಯಿತು ಅಂತ ಕೇಳಿದೆ. ಸರ್ ತುಂಬ ಕಷ್ಟದಲ್ಲಿದ್ದೀನಿ, ಸಾಲ ಮಾಡಿದ್ದೀನಿ. ಇಂತಿಷ್ಟು ಸಾಲ ಮಾಡಿದ್ರು ಅಂತ ಹೇಳಿದರು. ಹೌದಾ ಸರ್, ಕಟ್ಟೋಕ್ಕಾಗ್ತಿಲ್ಲ ಸರ್.
ಏನು ಮಾಡಿದರೂ ಆಗ್ತಿಲ್ಲ ಸರ್, ಸಾಲ ತುಂಬ ಆಗ್ತಿದೆ, ಬಡ್ಡಿ ಬೆಳೀತಿದೆ, ಏನಾದರೂ ಸಹಾಯ ಮಾಡಿ ಅಂತ. ನಾನು ಅವ್ರಿಗೆ ಹೇಳಿದೆ, ಸರಿ ನೀವು ಎಲ್ಲಿದ್ದೀರೋ ಗೊತ್ತಿಲ್ಲ, ಸೊ ನನ್ನ ಕೈಲಾದಷ್ಟು ನಿಮಗೊಂದು ಕೆಲಸ ಕೊಡಿಸುವಂಥ ಪ್ರಯತ್ನ ಮಾಡ್ತೇನೆ. ನೀವು ಯಾವ ಊರಲ್ಲಿದ್ದೀರಾ ಅದೇ ಊರಾದರೂ ಪರವಾಗಿಲ್ಲ, ಇಲ್ಲ ಬೆಂಗಳೂರು ಅಥವಾ ಮುತ್ತಲಿನ ಯಾವ ಊರಾದರೂ ಪರವಾಗಿಲ್ಲ, ಒಂದು ಕೆಲಸ ಕೊಡ್ತೀನಂತ. ಆವಾಗ ಅವರು ಒಂದು ಮೆಸೇಜ್ ಮಾಡ್ತಾರೆ, ಸರ್ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಹಣ ಬೇಕು ಅಂತ. ಒಂದು ಮಾತು, ಇಲ್ಲಿ ಸುಮ್ಮನೆ ಕೂತ್ರೆ ಯಾರು ಸ್ವಾಮಿ ದುಡ್ಡು ಕೊಡ್ತಾರೆ? ಕಷ್ಟಪಡಬೇಕು, ಕಷ್ಟಪಟ್ಟರೆ ಮಾತ್ರ ಒಂದೊಳ್ಳೆ ಅವಕಾಶ ಇರುತ್ತೆ, ಅದನ್ನು ಬಳಸ್ಕೊಳ್ಬೇಕು. ಸಾಲ ಮಾಡದಿರೋರು ಯಾರಿದ್ದಾರೆ? ಈ ಮನುಷ್ಯನ ಜೀವನದಲ್ಲಿ ಎಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಸಾಲ ಮಾಡ್ಕೊಂಡು ಬಂದವರೇ. ನಮ್ಮ ಜೀವನ ಕೂಡ ಸಾಲ. ಕೆಲಸ ಮಾಡುವಂಥ ಮನಸ್ಸಿರಬೇಕು ಅಂತ ಹೇಳ್ತಾ, ಆ ಕೆಲಸ ಯಾವುದೇ ಆಗಿರಲಿ, ಒಂದೊಳ್ಳೆ ಕೆಲಸ ಆದರೂ ಕೂಡ 4 ಜನ ಮೆಚ್ಚುವಂಥ ಕೆಲಸ ಮಾಡೋಣ. ಯಾವುದೇ ಕೆಲಸ ಆದರೂ ಪರವಾಗಿಲ್ಲ. ಹೇಳಬೇಕನ್ನಿಸ್ತು, ಹೇಳಿದೆ ಅಂತ ಹೇಳ್ತಾ ಕೆಲವೊಂದು ಬಾರಿ ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ ಒಂದಿಷ್ಟು ಜನ. ನಾನೊಂದು 10 ದಿನದ ಹಿಂದೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಕಾರಣ ಇಷ್ಟೇ, ವ್ಯಕ್ತಿ ಬದಲಾಗ್ತಾನೆ ಅನ್ನೋದಾದರೆ ಒಂದು ಅವಕಾಶವನ್ನು ಕೊಟ್ಟು ನೋಡೋಣ ಅಂತ. 1000 ಜನ ಒಂದೊಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಒಂದು ಬೆರಳೆಣಿಕೆಯಷ್ಟು ಒಂದಿಷ್ಟು ಜನ ಯಾಕೆ ಸರ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸರ್ ಕಳ್ಳರು ಸರ್, ಮೋಸಗಾರರು ಸರ್ ಅಂತ. ನಾನು ಅವ್ರಿಗೆ ನೇರವಾಗಿ ಹೇಳಿದೆ, ಭ್ರಷ್ಟಾಚಾರ ಮಾಡಿದವರು, ಅತ್ಯಾಚಾರ ಮಾಡಿದವರು, ಕೊಲೆ ಮಾಡಿದವರಿಗೆ ಶಬಾಷ್ ಅಂತೀರಾ, ಸೆಲ್ಯೂಟ್ ಹೊಡಿತೀರಾ? ಅಂಥದ್ರಲ್ಲಿ ತಪ್ಪು ಮಾಡಿದ್ದಾರೆ, ಒಂದು ಅವಕಾಶ ಮಾಡಿಕೊಡಿ. ಆ ವ್ಯಕ್ತಿ ಬದಲಾಗ್ತೀನಿ ಅನ್ನುವಾಗ ಅವಕಾಶ ಮಾಡಿಕೊಟ್ರೆ ತಪ್ಪೇನಿದೆ ಸ್ವಾಮಿ? ಎಲ್ಲಿ ಯಾರಿಗೂ ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ಕೈ ತೋರಿಸಿ ಮಾತಾಡುವಂಥ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಇರೋದೊಂದೇ ಒಂದು ಜೀವನ, ಖುಷಿಯಾಗಿರೋಣ, 4 ಜನರಿಗೆ ಒಳ್ಳೆಯದನ್ನು ಮಾಡೋಣ. 4 ಜನ ನಮ್ಮ ಕೊನೆ ಕ್ಷಣದಲ್ಲಿ ಹೇಳಬೇಕು, ಎಂಥ ಜನ ನೋಡಿ, ಕೆಟ್ಟವನಾದರೂ ಪರವಾಗಿಲ್ಲ, ವ್ಯಕ್ತಿ ಬದಲಾದ್ನಂತ. ತಪ್ಪೆಲ್ಲರೂ ಮಾಡಿರ್ತಾರೆ, ತಿದ್ದೋಕೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಯಾರ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಂಥ ಅಧಿಕಾರ ಇಲ್ಲಿ ಯಾರಿಗೂ ಇರಲ್ಲ. ಪ್ರೀತಿಸಿ, ಹಬ್ಬ ಅಂದರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ. ಸಾಧ್ಯವಾದಷ್ಟು ಒಂದಿಷ್ಟು ಜನರನ್ನು ಪ್ರೀತಿಸಿ. ಆ್ಯಂಡ್ ಅದಕ್ಕಿಂತ ಸೌಭಾಗ್ಯ ಯಾವುದೂ ಇಲ್ಲ ಬಂಧುಗಳೇ. ಯಾವುದೋ ಒಂದು ವ್ಯಕ್ತಿ ನಮ್ಮ ಹೆಸರನ್ನು ಹೇಳಿಕೊಂಡು ಆ ಭಗವಂತನ ಮುಂದೆ ಕಣ್ಣೀರು ಹಾಕಿಸುವಷ್ಟು ಭಗವಂತನ ಮುಂದೆ ಹೇಳ್ಕೋಬಾರ್ದು ಅಂತೆ. ಯಾಕಂದರೆ ಆ ಕಣ್ಣೀರಿನ ಶಾಪ ಯಾವತ್ತಾದರೂ ಒಂದಿನ ನಮ್ಮನ್ನು ತಟ್ಟದೇ ಬಿಡೋದಿಲ್ಲ ಬಂಧುಗಳೇ. ಯಾರನ್ನು ನಿಮಗೆ ಮೆಚ್ಚುಗೆ ಆಗದಿದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾತಾಡಬೇಡಿ. ಹೊಗಳದಿದ್ರೂ ಪರವಾಗಿಲ್ಲ, ತೆಗಳೋದಂತೂ ಬೇಡ ಬಂಧುಗಳೇ. ನಮಗೇನು ಅಧಿಕಾರ ಇದೆ ಇನ್ನೊಬ್ಬರು ಜೀವನದ ಬಗ್ಗೆ ಮಾತಾಡೋಕೆ? ತಪ್ಪೆಲ್ಲರೂ ಮಾಡಿರ್ತಾರೆ, ಬದಲಾಗೋಕ್ಕೊಂದು ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ಈಗಲೂ ಅದೇ ಹೇಳೋದು. ನಾನು ನನ್ನ ಹೇಳಿಕೆ ಮೇಲೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾ, ಅವರಂತಲ್ಲ, ಯಾರು ಬದಲಾಗ್ತೀನಿ ಅಂತ ಒಂದಿಷ್ಟು ಜನ ಬರ್ತಾರೆ. ಸೊ ಅಂಥವ್ರಿಗೆ ನಾವು ಅವಕಾಶ ಮಾಡಿಕೊಡೋಣ. ಸೊ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ. ನಾನು ಹೇಳೋದಷ್ಟೇ, ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ, ನಮ್ಮ ಶತ್ರುಗೂ ಕೂಡ ಒಳ್ಳೆಯದನ್ನು ಬಯಸೋಣ. ಇರೋದು ಒಂದೇ ಒಂದು ಜೀವನ, 4 ಜನ ಮೆಚ್ಚು ಹಾಗೆ ಬದುಕು ಅಂತ ಹೇಳ್ತಾ, ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಹೇಳೋದಷ್ಟೇ, ವಿಡಿಯೋ ಖುಷಿಯಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಬಹುಶಃ ದಿನನಿತ್ಯ ನಿಮಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಬೇಕನ್ನೋದು ನನ್ನ ಆಸೆ. ಆದರೆ ಒಂದಿಷ್ಟು ಕಾರ್ಯಕ್ರಮದ ನಿರೂಪಣೆ ಹಿನ್ನೆಲೆ ಧ್ವನಿಯಿಂದ ಒಂದಿಷ್ಟು ದಿನಗಳ ಕಾಲ ಇಲ್ಲಿ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಸೊ ನನ್ನ ಎಲ್ಲ ಪ್ರೀತಿಸುವಂಥ ಹೃದಯಗಳಿಗೂ ಕೂಡ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತಾ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಸಿಕ್ಕಿದ್ರು. ಸೊ ನನ್ನ ಸಬ್ಸ್ಕ್ರೈಬರ್ ಅಂತೆ, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ನಿಮ್ಮ ವೀಡಿಯೋಸ್ಗಳಂತ ಹೇಳಿದರು. ತುಂಬ ಖುಷಿಯಾಯಿತು. ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಹಾಗೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಧನ್ಯವಾದಗಳು.